ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎರಡ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಯಾರೆಲ್ಲ ವಾಟ್ಸಪ್ ಯೂಸ್ ಮಾಡ್ತಾ ಇದ್ದಾರೆ, ನೀವು ನಿಮ್ಮೊಂದು ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ಹೊಸ ನ್ಯೂ ಫೀಚರ್ಸ್ ಆ್ಯಡ್ ಆಗಿದೆ. ಏನಪ್ಪ ಫೀಚರ್ಸ್ ಅಂದರೆ, ಅಲ್ಲಿ ನಿಮ್ಮ ವಾಟ್ಸಪ್ಪಲ್ಲಿ ಗ್ರೌಂಡ್ ಅಂದರೆ ರೌಂಡ್ ಟೈಪ್ ಒಂದು ಕಲರ್ ಈ ರೀತಿ ಒಂದು ರಿಂಗ್ ಟೈಪ್ ಒಂದು ಹೊಸ ನ್ಯೂ ಫೀಚರ್ಸ್ ತೋರಿಸ್ತಾ ಇದೆ. ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಈ ರೀತಿ ಒಂದು ಹೊಸ ನ್ಯೂ ಫೀಚರ್ಸ್ ವಾಟ್ಸಪ್ನಲ್ಲಿ ಬಂದಿದೆ. ಅದರಿಂದ ವಾಟ್ಸಪ್ ಯೂಸರ್ಸ್ಗೆ ಎಲ್ಲರೂ ಕೂಡ ಒಂದು ತುಂಬ ಒಂದು ಡೌಟ್ ಆಗಿದೆ, ತುಂಬ ಭಯನೂ ಕೂಡ ಆಗಿದೆ. ಏನಪ್ಪ ಅಂದರೆ, ವಾಟ್ಸಪ್ನಲ್ಲಿ ಒಂದು ಹೊಸ ನ್ಯೂ ಫೀಚರ್ಸ್ ಬಂದಿದೆ. ಈ ಒಂದು ಫೀಚರ್ಸ್ ಏನು, ಈ ಒಂದು ಫೀಚರ್ಸ್ನಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ಸು, ಇದೇನಾದರೂ ನಮ್ಮ ವಾಟ್ಸಪ್ ಯಾಕಾಯ್ತಾ, ಯಾಕೆ ಬಂದಿದೆ, ಏನು ಎಲ್ಲ ತುಂಬ ಜನ ಭಯಪಟ್ಟಿದ್ದಾರೆ. ಆದರೆ ಬಟ್ ಭಯಪಡೋ ಅವಶ್ಯಕತೆ ಇಲ್ಲ. ಈ ಒಂದು ಹೊಸ ಫೀಚರ್ಸು ಯಾರೆಲ್ಲ ವಾಟ್ಸಪ್ ಯೂಸ್ ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ಫೀಚರ್ಸ್ ಬಂದಿದೆ. ಇದೇನಪ್ಪ ಫೀಚರ್ಸು, ಅದ್ರ ಜೊತೆಗೆ ಈ ಒಂದು ಫೀಚರ್ಸ್ನಿಂದ ನಮಗೆ ಏನೆಲ್ಲ ಬೆನಿಫಿಟ್ಸು, ಇದರಿಂದ ನಮಗೆ ಏನೆಲ್ಲ ಯೂಸ್ಫುಲ್ಲು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾ ಇವತ್ತೊಂದು ಸ್ಟಾರ್ಟ್ ಮಾಡಿ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಸುಮ್ಮನೆ ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಬಟನ್ ಟಣ್ಣದ ಕ್ಲಿಕ್ ಮಾಡಿದ್ದೆ. ಇವತ್ತು ಸ್ಟಾರ್ಟ್ನ ಬನ್ನಿ. ಕನ್ನಡದಲ್ಲಿ ವಿಡಿಯೋ ಮಾಡ್ತೀನಿ, ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿದ್ದೆ. ಇವತ್ತು ಸ್ಟಾರ್ಟ್ನ ಬನ್ನಿ. ಮೊದಲೇ ಹೋಗ್ಬಿಟ್ಟು ನೀವು ನಿಮ್ಮೊಂದು ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ಸಡನ್ ಈ ರೀತಿ ಒಂದು ಫೀಚರ್ಸ್ ಬಂದಿದೆ. ಅದರಿಂದ ತುಂಬ ಜನ ಭಯಪಟ್ಟಿದ್ದಾರೆ. ಏನಪ್ಪ ಬರ್ಬೇಕಾದ್ರೆ, ಇದು ಗ್ರೀನ್ ಎಲ್ಲ ಕಲರ್ ಟೈಪ್ ಒಂದು ರೌಂಡ್ ಟೈಪ್ ಒಂದು ಸಿಂಬಲ್ ಬಂದಿದೆ ವಾಟ್ಸಪ್ನಲ್ಲಿ. ಇದೇನಪ್ಪ, ಇದರಿಂದ ಏನು ಬೆನಿಫಿಟ್ಸ್ ಅಂದರೆ ತುಂಬ ಜನ ಅಂತಾರೆ. ಇದೊಂದು ಮೀಟಾ ವರ್ಷನ್ ಅಂದರೆ AI ಮೀಟಾ ವರ್ಷನ್ ಅಂತ ಬಂದ್ಬಿಟ್ಟು, ಇದೇನಪ್ಪ ಅಂದರೆ ಆಸ್ಕ್ ಮೀಟಾ ವರ್ಷನ್ ಬಂದ್ಬಿಟ್ಟು ಬಂದಿದೆ. ಅಂದರೆ ಮೀಟಾ ವರ್ಷನ್ AI ಮೂಲಕ ಬಂದಿದೆ ಈ ಒಂದು ವಾಟ್ಸಪ್. ಅಂದರೆ ಮೀಟಾ ಅಂದರೆ ಇದೆ. ಈ ಒಂದು ಫೀಚರ್ಸ್ ಈಗಾಗಲೇ ಸ್ನ್ಯಾಪ್ಚಾಟಲ್ಲಿ ಕೂಡ ಇದೆ. ಅದರ ಅಂದರೆ ಮೀಟಾ ವರ್ಷನಲ್ಲಿ ಅಂದರೆ ಸ್ನ್ಯಾಪ್ಚಾಟಲ್ಲಿ ಕೂಡ ಇದೆ. ಮತ್ತು ಅದ್ರ ಜೊತೆ ಐಫೋನಲ್ಲಿ ಅಂದರೆ ಐಫೋನ್ ಯೂಸ್ ಮಾಡೋ ಪ್ರತಿಯೊಬ್ಬರು ಕೂಡ ಐಫೋನಲ್ಲೂ ಕೂಡ ಈ ಒಂದು ಫೀಚರ್ಸ್ ಇದೆ. ಅದೇನಪ್ಪ ಅಂದರೆ, ಇಲ್ಲಿ ಮೀಟಾ ವರ್ಷನ್ ಅದು ಐಫೋನಲ್ಲಿ ಏನಂತಿದೆ, ಸಿರಿ ಅಂತ ಇದೆ. ಐಫೋನಲ್ಲಿ ಸಿರಿ ಒಂದು ನೇಮ್ ಮೇಲೆ ಇದೆ. ಐಫೋನಲ್ಲಿ ಕೂಡ ಇದೆ AI ಮೂಲಕ ಬಂದಿದೆ. ಆದರೆ ಬಟ್ ಇದರಿಂದ ನಮ್ಗೆ ಏನಪ್ಪ ಬೆನಿಫಿಟ್ಸ್ ಇದೆ, ಏನಪ್ಪ ಅಂದ್ರೆ ತುಂಬ ಜನ ಅಂತಾರೆ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಇದರಿಂದ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಪ್ಪ ಯೂಸ್ಫುಲ್ ಅಂದರೆ, ಇನ್ನೊಂದು ಜಸ್ಟ್ ಈಗ ನಾನು ನಿಮಗೆ ಮೊದಲು ಮುಟ್ಟು ಸರಿಯಾಗಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ. ಜಸ್ಟ್ ಬಿಟ್ಟು ಈಗ ನಾನು ನಿಮಗೆ ಮೊದಲು ಮುಟ್ಟು ಸರಿಯಾಗಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ಜಸ್ಟ್ ಈಗ ನಾನು ಏನು ಮಾಡ್ತೀನಿ, ನನ್ನೊಂದು ವಾಟ್ಸಪ್ ಓಪನ್ ಮಾಡ್ತೀನಿ. ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ನಿಮಗೆ ಗ್ರೀನ್ ಸ್ಕ್ರೀನ್ ಮೂಲಕ ತೋರಿಸ್ತೆ, ಇಲ್ಲಾಂದ್ರೆ ಮೇಲ್ಗಡೆ ತೋರಿಸ್ತೆ. ಜಸ್ಟ್ ಮೇಲ್ಗಡೆ ಇದೆಲ್ಲ ಗ್ರೀನ್ ಅಂದರೆ ಈ ರೀತಿ ರೌಂಡ್ ಸೈಟ್ ತೋರಿಸ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಏನು ಅನ್ಸುತ್ತೆ, ಆಸ್ಕ್ ಮೀಟಾ ಎನಿಥಿಂಗ್ ಅಂತ ಈ ರೀತಿ ಕೂಡ ತೋರಿಸುತ್ತೆ. ಈ ರೀತಿ ನಿಮಗೆ ಎಂಟರ್ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಕಂಟಿನ್ಯೂ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇದು ಏನಪ್ಪ ಬೆನಿಫಿಟ್ಸ್ ಅಂದ್ರೆ, ಈ ಒಂದು ಫೀಚರ್ಸ್ ಏನಪ್ಪ ಅನ್ಬೇಕಾದ್ರೆ ಮೊದಲೇ ನೀವು ತುಂಬ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಏನಪ್ಪ ಅನ್ಬೇಕಾದ್ರೆ, ಇದರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಇದೆ. ಇದರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ಏನಪ್ಪ ಯೂಸ್ಫುಲ್ ಅಂದ್ರೆ, ಈಗ ನಿಮಗೆ ಏನಾದರೂ ಒಂದು ವಸ್ತು ಬೇಕಪ್ಪ, ಏನಾದರೂ ನಿಮಗೆ ಡೌಟ್ ಇತ್ತಂದ್ರೆ ನೀವು ಏನು ಮಾಡ್ತೀರಾ, ಗೂಗಲಲ್ಲಿ ಏನಾದರೂ ಸರ್ಚ್ ಮಾಡಿ ಆ ವಸ್ತು ತಗೋತೀರಾ. ಆದರೆ ಬಿಟ್ಟು ಈಗ ಏನು ಮಾಡಿದ್ದಾರೆ, ವಾಟ್ಸಪ್ದವರು ಮೀಟಾದವರು ಏನು ಮಾಡಿದ್ರೆ, ಆಲ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಂತೇಳಿ ಅವರು ಕೂಡ ಏನು ಮಾಡಿದ್ದಾರೆ, AI ಅನ್ನು ಯೂಸ್ ಮಾಡಿದ್ದಾರೆ. AI ಯೂಸ್ ಮಾಡಿದ್ರೆ ಏನಂದರೆ, ನೀವು ಇನ್ನು ಮುಂದೆ ಇಲ್ಲಿ ವಾಟ್ಸಪ್ನಲ್ಲೇ ನೀವು ಏನು ಬೇಕಾದ್ರೂ ನಿಮ್ಗೆ ಡೌಟ್ ಇದ್ರೆ ನೀವು ಕೇಳ್ಬೋದು. ಡೌಟ್ ಏನಪ್ಪ ಅಂದ್ರೆ, ಈಗ ನಿಮ್ಗೆ ಏನಾದರೂ ಒಂದು ಮೆಟೀರಿಯಲ್ ಬೇಕಾಗಿದೆ, ಆ ಮೆಟೀರಿಯಲ್ ನೀವು ಕೇಳ್ಬೋದು. ಈಗ ನಾನು ಏನು ಮಾಡ್ತೀನಿ, ಯಾವುದಾದ್ರು ಒಂದು ನೋಡಿ, ಬೆಸ್ಟ್ ಯೂಟ್ಯೂಬ್ ವಿಡಿಯೋ ಕ್ಯಾಮ್ರಾ ಅಂತ ಹಾಕ್ತೀನಿ. ಜಸ್ಟ್ ಬೆಸ್ಟ್ ಯೂಟ್ಯೂಬ್ ಕ್ಯಾಮ್ರಾ ಅಂತ ಹಾಕಿದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂದರೆ, ನನಗೆ ಒಂದು ಬೆಸ್ಟ್ ಯೂಟ್ಯೂಬ್ ಕ್ಯಾಮ್ರಾ ಬೇಕಾಗಿದೆ, ಆ ಕ್ಯಾಮ್ರಾ ಯಾವುದಂತ ಸಜೆಸ್ಟ್ ಮಾಡಿದ ಅವ್ರು ಹಾಕಿದ್ದೀನಿ. ಜಸ್ಟ್ ಅವ್ರು ಹಾಕ್ತಾರೆ ನೋಡಿ, ಇಲ್ಲಿ ನೀವು ನೋಡ್ಬೋದು. ನನಗೆ ಡೌಟ್ ಏನಿದೆ ಆ ಡೌಟ್ ಅವ್ರು ಕ್ಲಿಯರ್ ಮಾಡ್ತಾ ಇದ್ದಾರೆ. ನೋಡ್ಕೊಳ್ಬೋದು ಏನಂತ ಆಗ್ತಾಯಿದ್ದಾರೆ ನೋಡ್ಕೊಳ್ಳಿ. ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಏನು ಹಾಕಿದರೆ ನೋಡಿ, ಸೋನಿಯಾ A7S ಅಂತ ತೋರಿಸ್ತಾ ಇದ್ದಾರೆ ನೋಡಿ. ಈ ಸೋನಿಯಾ ಈ ಒಂದು ಕ್ಯಾಮ್ರಾ ಬೆಸ್ಟ್ ಇದೆ ಯೂಟ್ಯೂಬ್ ವಿಡಿಯೋ ಶೂಟ್ ಮಾಡೋದಕ್ಕೆ ಅವ್ರು ತೋರಿಸ್ತಾ ಇದ್ದಾರೆ, ನನಗೆ ರಿಕಮೆಂಡ್ ಮಾಡ್ತಾ ಇದ್ದಾರೆ. ಈ ರೀತಿ ನೀವು ಏನು ಮಾಡಬೇಕು, ಏನಾದರೂ ಡೌಟ್ ಇದ್ರೆ, ಏನಾದರೂ ನಿಮ್ಮ ಕುಕ್ಕಿಂಗ್ ರಿಲೇಟೆಡ್ ಬೇಕಾದ್ರೆ, ಇನ್ನೊಂದು ಟೆಕ್ ರಿಲೇಟೆಡ್ ಬೇಕಾದ್ರೆ, ನಿಮಗೆ ಕಂಟೆಂಟ್ ಇಂಪ್ರೂವ್ ಮಾಡೋದಕ್ಕೆ ಇದೊಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಇದೊಂದು ಫೀಚರ್ಸ್ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅದರ ವಾಟ್ಸಪ್ ಪ್ರತಿಯೊಬ್ಬರು, ಯಾಕಂದರೆ ನಿಮ್ಗೆ ಏನಾದರೂ ವಸ್ತು ಬೇಕಂದ್ರೆ ಜಸ್ಟ್ ನೀವು ಆ ವಸ್ತು ನಿಮ್ಮ ಇದನ್ನ ಹಾಕಿದ್ರೆ ತಕ್ಷಣ ಸಾಕು, ನೀವು ಅದರಲ್ಲಿ ಡೀಟೇಲ್ ಕಳಿಸ್ತಾರೆ. ನಾನು ಏನು ಮಾಡ್ತೀನಿ, ಐಫೋನ್ ಅಂತ ಹಾಕ್ತೀನಿ ನೋಡಿ. ಜಸ್ಟ್ ಐಪೋಡ್ ಅಂತ ಆಯ್ತು ನೋಡೋದು. ಐಫೋನ್ ಹಾಕಿದ್ಬಿಟ್ಟು ಐಪೋಡ್ ಆಯ್ತು. ಜಸ್ಟ್ ಐಫೋನ್ ಅಂತ ನೀವು ಹಾಕಿದ ತಕ್ಷಣ ಅದರ ರಿಸಲ್ಟ್ ಎಲ್ಲ ತೋರಿಸ್ತಾರೆ. ಐಫೋನ್ ಅಂದರೆ ಏನು, ಯಾವ ರೀತಿ ಏನು, ಅದರಲ್ಲಿ ಏನೇನು ಬೆನಿಫಿಟ್ಸು ಎಲ್ಲ ಅವರು ಅದರ ಕ್ಲಿಯರಾಗಿ ನಿಮಗೆ ಕಳಿಸ್ತಾರೆ ಪ್ರತಿಯೊಂದು ಕೂಡ. ಐಪೋಡ್ ಅಂತ ನೋಡಿ, ಐಫೋನ್ ಅಂತ ಮತ್ತೊಮ್ಮೆ ಹಾಕ್ತೀನಿ ನೋಡಿ. ಐಫೋನ್ ನೋಡಿ, ಐಫೋನ್ ಹಾಕಿದ ತಕ್ಷಣ ಅದರ ಹಿಸ್ಟ್ರಿನೂ ಕೂಡ ಕಳಿಸ್ಬಿಡ್ತಾರೆ, ಯಾವಾಗ ಲಾಂಚ್ ಆಯಿತು ಏನು ಎಲ್ಲ. ಇದರಿಂದ ಬೆನಿಫಿಟ್ಸ್ ಇದೆ. ಇದು ತುಂಬ ಯೂಸ್ಫುಲ್ ಆಗುತ್ತೆ. ಇದೊಂದು ಹೊಸ ಫೀಚರ್ಸ್ ಇದು ವಾಟ್ಸಪ್ನಲ್ಲಿ ಬಂದಿದೆ. ಈ ಒಂದು ಫೀಚರ್ಸ್ ನಿಮಗೆ ಸಿಗಬೇಕಪ್ಪ, ನೀವು ಏನು ಮಾಡೋಂಗಿಲ್ಲ, ತುಂಬ ಸಿಂಪಲ್. ನಿಮ್ಮೊಂದು ವಾಟ್ಸಪ್ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರಲ್ಲಿ ಹೋಗಿಬಿಟ್ಟು ನಿಮ್ಮೊಂದು ವಾಟ್ಸಪ್ ಅಪ್ಡೇಟ್ ಬಂದಿರುತ್ತೆ. ಜಸ್ಟ್ ಅಪ್ಡೇಟ್ ಮಾಡ್ಕೊಳ್ಳಿ. ನಿಮಗೆ ಈ ಮೀಟಾ ವರ್ಷನ್ AI ಕೂಡ ಇದೊಂದು ಕೂಡ ಸಿಗುತ್ತೆ. ಇದರಿಂದ ನಿಮಗೆ ಏನಾದರೂ ಡೌಟ್ ಇದ್ದರೆ ಎಲ್ಲ ಕೂಡ ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನೊಂದು ಜಸ್ಟ್ ಈಗ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕೊಂಡಿದ್ದೀನಿ. ತುಂಬ ಜನ ಭಯಪಟ್ಟಿದ್ದಾರೆ, ಇದೇನಪ್ಪ ಹೊಸ ಫೀಚರ್ಸ್ ಅಂತ. ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ.
ಇದೊಂದು ಹೊಸ ನ್ಯೂ ಅಪ್ಡೇಟ್ ನಿಮಗೆಲ್ಲ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಇವಾಗ ಜಸ್ಟ್ ನಾನು ಈ ಒಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆದ್ರೆ ಬಟ್ ಈ ಒಂದು ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಆದ್ರೆ ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ ವಿಡಿಯೋ ಸ್ವಲ್ಪ ಲೇಟಾಗಿ ಮಾಡಿದ್ದೀನಿ. ಈಗಾಗಲೇ ಎಲ್ಲರೂ ಕೂಡ ಗೊತ್ತಾಗಿರುತ್ತೆ ಅಂತ ಏನಿಲ್ಲ. ಈ ಒಂದು ಮುಸ್ಲಿಂ ಪ್ರತಿಯೊಬ್ಬ ಎಲ್ಲ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್. ಬಾಯ್.